स्वागत है आपका बी न्यूज़ नेशन में। मैं हूं अशफाक अहमद। अभिव्यक्ति हत्या विरोध सप्ताह का आयोजन आज बीजापुर में प्रगतिपर संगठनों ने देश में विचारों के इजहार करने की आज़ादी पर रोक और बुद्धिजीवियों पर हो रहे हमलों को लेकर राज्य सरकारी नौकर भवन में श्रीनाथ पुजारी के नेतृत्व में एक विचार गोष्ठी का आयोजन किया गया, जिसका उद्घाटन प्रभुगौड़ा पाटिल ने किया। इस अवसर पर विविध संगठनों के मुखंडों सहित कई लोग शामिल रहे। गौरी लंकेश ಅವರ ಹತ್ಯೆಯಾಗಿ ಜಿಲ್ಲೆಯವರೇ ಆಗಿರತಕ್ಕಂತ ನಮ್ಮವರೇ ಆಗಿರತಕ್ಕಂತ ಎಂಎಂ ಕಲಬುರ್ಗಿ ಅವರ ಹತ್ಯೆ ನಾವು ಜಿಲ್ಲೆಯಿಂದ ತೆಗೆದುಕೊಳ್ಳಬೇಕಾಗಿರುವ ಸಂದರ್ಭದಲ್ಲಿ ನಾವು ಒಂದು ಸಣ್ಣ ಕಾರ್ಯಕ್ರಮ ಅಂತಕ್ಕಂತ ಒಂದು ಪ್ಲಾನ್ ಅನ್ನು ಮಾಡಿಕೊಂಡು ಕಾರ್ಯಕ್ರಮ ಹಾಕೊಂಡಿದ್ದೀವಿ। ಸಂಘಟನೆಗಳ ನಾಯಕರನ್ನ ಕರೆಸಿ ಒಂದು ವಿಚಾರ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಸಣ್ಣ ಕಾರ್ಯಕ್ರಮವನ್ನು ಇಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ। ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಗೌರವಾನ್ವಿತರು ಹಾಗೂ ಸ್ಲಂ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಕ್ರಮ್ ಆಶಾಕರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಂತ ಕೇಳ್ಕೊತಾ ಇದ್ದೇನೆ। ಅದೇ ರೀತಿಯಾಗಿ ಹಿರಿಯರು ಹಾಗೂ ಮಾರ್ಗದರ್ಶಕರು ಹಾಗೂ ಯಾವುದೇ ಹೋರಾಟಗಾರರ ಧ್ವನಿಯನ್ನು ಅಡಗಿಸುವಂತಹ ಮತ್ತು ಯಾರು ನ್ಯಾಯಪರವಾಗಿರ್ತಕ್ಕಂತಹ ಹೋರಾಟಗಳಲ್ಲಿ ತೊಡಗಿಸಿಕೊಳ್ಳಿರ್ತಕ್ಕಂತಹ ಒಬ್ಬ ಚಿಂತಕರನ್ನ, ಲೇಖಕರನ್ನ ಮತ್ತು ಪ್ರಗತಿಯ ವಿಚಾರಧಾರೆಗಳಿಟ್ಟುಕೊಂಡು ಹೋರಾಟವನ್ನು ಕಟ್ಟತಕ್ಕಂಥ ಹೋರಾಟಗಾರಗಳನ್ನ ಜೈಲಿಗಟ್ಟುವುದು ಮತ್ತು ಅವರ ಧ್ವನಿಯನ್ನು ಅಡಗಿಸುವಂತಹ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ। ಇದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು। ಸಂವಿಧಾನವೇ ನಮಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ತಕ್ಕಂಥ ಕೆಲಸವನ್ನ ಈಗಿರ್ತಕ್ಕಂಥ ಸರ್ಕಾರಗಳು ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ನಾವೇನ್ ಮಾಡಬೇಕಾಗಿದೆ, ವಿಜಯಪುರ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರಾಗಿ ಯಾವ ರೀತಿ ನಾವು ಅವರಿಗೆ ಉತ್ತರ ಕೊಡಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಮಾಡುವ ಸಂದರ್ಭದಲ್ಲಿ ನಾವು ವಿಚಾರ ಸಂಕಿರಣ ಸಣ್ಣದಾಗಿ ಆಯೋಜನೆ ಈಗ ಒಂದು ಈ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರತಕ್ಕಂಥದ್ದು ಎಷ್ಟು ಜನ ಇರ್ತಾರೆ ಸಮಾಜದಲ್ಲಿ ಮತ್ತು ಯಾವ ರೀತಿ ಮಾಡ್ತಾರೆ ಮತ್ತು ನಾವು ಅವರಿಗೆ ರಿಯಾಕ್ಟ್ ಯಾವ ರೀತಿ ಮಾಡಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಾವು ಈಗ ಚರ್ಚೆ ಮಾಡಬೇಕು। ಇಲ್ಲಿ ಸರಿಸುಮಾರು ವಿಜಯಪುರ ಜಿಲ್ಲೆಯಲ್ಲಿ ಒಂದು 10 ರಿಂದ 15 ಲಕ್ಷ ಮನೆಗಳಿದಾವೆ। ಜನಸಂಖ್ಯೆ ಹೊಂದಿರತಕ್ಕಂಥ ಈ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವೋ ಈ ಕಾರ್ಯಕ್ರಮದ ಭಾಗವಾಗಿ ನಮ್ಮ ಪ್ರಾಸ್ತಾವಿಕ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಮಿಕ ಪರ ಹೋರಾಟಗಾರರು ಹಾಗೂ ವಿವಿಧ ಪ್ರಗತಿಪರ ಬುದ್ಧಿಜೀವಿಗಳಾಗಿರ್ತಕ್ಕಂತಹ ನಮ್ಮ ಪ್ರಭುಗೌಡ ಪಾಟೀಲ್ ಅವರು ತಮ್ಮ ವಿಚಾರಗಳನ್ನ ಮಂಡಿಸುವುದರ ಮುಖಾಂತರ ಪ್ರಾಸ್ತಾವಿಕವಾಗಿ ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕಂತ ಪರಿಸ್ಥಿತಿ ಬಂದು ಏನಪ್ಪ ಅಂತಂದ್ರೆ ಅವರು ಕೋಮವಾದಕ್ಕೆ ಅಂಟಿಕೊಂಡು ಏನಪ್ಪ ಜೀವನ ಮಾಡುವಂತ ಪರಿಸ್ಥಿತಿ ನಿರ್ಮಿಸ್ತಕ್ಕಂಥದ್ದು। ಇವತ್ತು ಎಂಎಂ ಕಲಬುರ್ಗಿ ಬಗ್ಗೆ ಮಾತಾಡ್ತಾರೆ ಬಿಜಾಪುರದಲ್ಲಿ, ನಮ್ಮ ಜಿಲ್ಲೆಯವರು ನಮ್ಮವರು ಅಂತ ತಿಳ್ಕೊಂಡು। ಹಾಗಾದ್ರೆ 30ನೇ ತಾರೀಕಿಗೆ ಹತ್ಯೆ ಆಯಿತು। 30ನೇ ತಾರೀಕಿಗೆ ಹತ್ಯೆ ಆದಾಗ ಏನಪ್ಪ ಅಂತಂದ್ರೆ ಎಷ್ಟು ಜನ ಅದರ ಬಗ್ಗೆ ಇವತ್ತು ಖಂಡಿಸಿರೋ ಪ್ರಶ್ನೆ ಬಂದಾಗ ಒಬ್ಬ ಸಾಹಿತ್ಯ ಕೂಡ ಮಾಡ್ತಾರೆ ಇದ್ರ ಬಗ್ಗೆ। ಒಬ್ಬನೇ ಒಬ್ಬ ಪ್ರಗತಿಪರ ಮಾತಾಡಿಲ್ಲ, ಇವತ್ತ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ। ಯಾಕಿಲ್ಲ ಅಂತ ಹೇಳಿದ್ರೆ ಇದನ್ನು ಕೊಲೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಸನಾತನ ಸಂಸ್ಥೆಯವರು, ಹಿಂದೂ ಸಂಘಟನೆಯವರು ಅಂತ ಗೊತ್ತಿದ್ದುಕೊಂಡು ಏನಪ್ಪ ಅಂತಂದ್ರೆ ಇವತ್ತು ಅವರೆಲ್ಲ ಮನೊಳಗಡೆ ಏನಪ್ಪ ಅಂತ ಹಿಂದೂ ವಾದಗಳನ್ನ ಒಪ್ಕೊಂಡಿರುವಂತ ನೀಚ ಸಂಸ್ಕೃತಿ ಏನಪ್ಪ ಅಂದ್ರೆ ಹೊಂದಿರತಕ್ಕಂಥ ಇವತ್ತು ಸಾಹಿತಿಗಳಿರ್ಬೋದು, ಬುದ್ಧಿಜೀವಿಗಳಿರ್ಬೋದು, ಲೆಕ್ಚರ್ಸ್ಗಳು ಎಲ್ಲರೂ ಏನಪ್ಪ ಮನೋಭಾವನೆ ಬದಲಾಗಿ ಹೋಗಿದೆ। ಇಂಥ ಸಂದರ್ಭದಲ್ಲಿ ಏನಪ್ಪ ಇಂಥ ವಿಚಾರ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬರೋದೇ ಇಲ್ಲ। ಇಂಥ ಒಂದು ವಿಷಮ ಪರಿಸ್ಥಿತಿ ಏನಪ್ಪ ಅಂದ್ರೆ ಇಡೀ ದೇಶದಲ್ಲಿ ನಿರ್ಮಿಸಿದ್ದು ಏನಪ್ಪ ಅಂತಂದ್ರೆ ಇವತ್ತ ಒಂದನ್ನು ನಾವು ಟಚ್ ಮಾಡಿದ್ರು ಬೇಗನೆ ಎಂತಂತ ಅಂತಂದ್ರೆ ಯಾವತ್ತೂ ಕೂಡ ಏನಪ್ಪ ಅಂದ್ರೆ ಒಂದು ಮೂಲಿ ಒಳಗಡೆ ನೋಡಿ ನೀವು ನಮ್ಮ ಮನೆ ಒಳಗಡೆ ಏನಪ್ಪ ಅಂದ್ರೆ ಜೇಡರ ಬಲಿ ಅಂತ ಇರ್ತಾರ, ಜಾಡಪ್ಪ ಅಂತ ಗೊತ್ತಲ್ಲ, ಅದು ಜೇಡರ ಬಲಿ ಯಾವ ಪರಿಸ್ಥಿತಿ ಒಳಗಿದೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಆ ತರ ಬಂದಿದೆ। ಜೇಡರ ಬಲಿ ಒಂದು ಹೆಣದು ಬಿಟ್ಟಿದೆ, ಅದು ಜೇಡರ ಹೆಣಿದಿದೆ, ಅದಕ್ಕೆ ಅಮಾಯಕ ಪ್ರಾಣಿಗಳು ಒಂದು ನೊಣ ಹೋಗಿ ಕೂತ್ಕೊಳ್ಳುತ್ತೆ, ಯಾವುದೋ ಒಂದು ಕೀಟ ಹೋಗಿ ಕೂತ್ಕೊಂಡ್ರೆ ಆ ಜೇಡರ ಮೇಲೆ ಎಲ್ಲೋ ಒಂದು ಕಡೆ ಮೂಲೆ ಕೂತಿರ್ತದೆ। ಈ ಏನೋ ನೊಣ ಹೋಗಿ ಕೂತ್ಕೊಂಡಿರ್ತದೆ, ಅದು ಬಿಡಿಸ್ಕೊಳ್ಳಿಕ್ಕೆ ಒದ್ದಾಡಿ ತಣ್ಣಗಾಗುತ್ತೆ। ಆ ತಣ್ಣಗಾದ ಮೇಲೆ ಎಲ್ಲೋ ಒಂದು ಕಡೆ ಕೂತಂತ ಜೇಡ ಬಂದು ಏನಪ್ಪ ಅಂದ್ರೆ ತನ್ನ ಕಾಲಿಗೆ ಪಟ್ ಅಂತ ಒಂದು ಮುಟ್ಟಿ ನೋಡಿದ ತಕ್ಷಣ ಮತ್ತೆ ನೊಣ ಒದ್ದಾಡೋದು ಸುರೋ ತಕ್ಷಣ ಮತ್ತೆ ಜೇಡ ಹೋಗಿ ಕೂತ್ಕೊಳ್ಳುತ್ತೆ। ನೀವೊಂದು ಅಬ್ಸರ್ವ್ ಮಾಡಿ ಅದನ್ನ, ಜೇಡರ ಮೇಲೆ ಇವತ್ತು ನೊಣದ ಪರಿಸ್ಥಿತಿ ಏನಾಗಿದೆ ಇವತ್ತೇನಪ್ಪ ಅಂತಂದ್ರೆ ಕೋಮವಾದಿ ಸ್ಥಿತಿ ಒಳಗಡೆ ಏನಪ್ಪ ಅಂತಂದ್ರೆ ಆ ಜೇಡರ ಒಳಗಡೆ ಏನಪ್ಪ ಅಂದ್ರೆ ಬಲಿ ಒಳಗಡೆ ಏನಪ್ಪ ಅಂತಂದ್ರೆ ಇವತ್ತು ಇಡೀ ದೇಶದ ಇರ್ತಕ್ಕಂಥ ದಲಿತ ಸಮೂಹ ಮತ್ತು
ಹಿಂದುಳಿದ ವರ್ಗದ ಸಮೂಹ ಮತ್ತು ಮುಸಲ್ಮಾನ ಸಮೂಹ ಏನಪ್ಪ ಅಂತಂದ್ರೆ ಈ ಜೇಡರ और खबरों के लिए देखते रहिए बी न्यूज नेशन। ಅಜಂತಾ ಫನ್ ಫೇರ್ ಎಕ್ಸಿಬಿಷನ್ ಪ್ರಥಮ ಬಾರಿಗೆ ವಿಜಯಪುರ ನಗರದಲ್ಲಿ ಮಕ್ಕಳಿಗಾಗಿ ವಿಶೇಷ ಆಕರ್ಷಕ ಪ್ರದರ್ಶನಗಳು, ಗೃಹ ಬಳಕೆ ವಸ್ತುಗಳು ಹಾಗೂ ತಿಂಡಿ ತಿನಿಸುಗಳು ಲಭ್ಯ. ವಿಳಾಸ BLD ಇಂಜಿನಿಯರಿಂಗ್ ಕಾಲೇಜ್ ಎದುರಿಗೆ, ಷಟ್ಗಾರ್ ಮೈದಾನ, ಆಶ್ರಮ ರಸ್ತೆ, ವಿಜಯಪುರ। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।